ಆತ್ಮೀಯ ರೈತ ಬಾಂಧವರಿಗೆ ಜನಪದ ಕೃಷಿ ಪುಟಕ್ಕೆ ಸ್ವಾಗತ. 2023 ಫೆಬ್ರವರಿ 27ರಂದು PM ಕಿಸಾನ್ ಯೋಜನೆಯ 13ನೇ ಕಂತು ಬಿಡುಗಡೆಯಾಗಿದೆ. 13ನೇ ಕಂತು 2000 ರು ನಿಮ್ಮ ಖಾತೆಗೆ ಬಂದಿದೆಯೋ ಇಲ್ಲವೋ ಎಂದು ಹೇಗೆ ಮೊಬೈಲ್ ನಂಬರ್ ಹಾಕಿ ಚೆಕ್ ಮಾಡೋದು ನೋಡೋಣ ಬನ್ನಿ. ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಸೆಲೆಕ್ಟ್ ಮಾಡಿ pmkisan.co.in ಎಂದು ಸರ್ಚ್ ಮಾಡಿ. PM ಕಿಸಾನ್ ವೆಬ್ಸೈಟ್ ಸೆಲೆಕ್ಟ್ ಮಾಡಿ. ಅಲ್ಲಿ ಫಾರ್ಮರ್ ಕಾರ್ನರ್ನಲ್ಲಿ ಬೆನಿಫಿಷರಿ ಸ್ಟೇಟಸ್ ಸೆಲೆಕ್ಟ್ ಮಾಡಿ. ಅಲ್ಲಿ ಸರ್ಚ್ ಬೈ ಮೊಬೈಲ್ ನಂಬರ್ ಸೆಲೆಕ್ಟ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಹಾಕಿ ಕ್ಯಾಪ್ಚಾ ಟೈಪ್ ಮಾಡಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿ. ಮೊಬೈಲ್ನಲ್ಲಿ ಆದರೆ ಡೆಸ್ಕ್ಟಾಪ್ ವರ್ಷನ್ ಸೆಲೆಕ್ಟ್ ಮಾಡಿ. ಡೆಸ್ಕ್ಟಾಪ್ ವರ್ಷನ್ ಹೆಂಗೆ ಸೆಲೆಕ್ಟ್ ಮಾಡೋದಂದರೆ, ಮೇಲೆ ಬಲಗಡೆ ತುದಿಲಿ 3 ಚುಕ್ಕೆ ಕಾಣಿಸುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಕೆಳಗಡೆ ಡೆಸ್ಕ್ಟಾಪ್ ವರ್ಷನ್ ಸೈಟ್ ಬಾಕ್ಸ್ ಮೇಲೆ ಟಿಕ್ ಮಾಡಿ. ಏಕೆಂದರೆ ಅಲ್ಲಿ ಸ್ಟೇಟಸ್ ನಿಮಗೆ ವ್ಯೂ ಚೆನ್ನಾಗಿ ಕಾಣಲಿ ಅಂತ. ಅಲ್ಲಿ ಸ್ಟೇಟಸ್ನಲ್ಲಿ ನಿಮ್ಮ ಹೆಸರು, ತಂದೆ ಹೆಸರು ಕನ್ಫರ್ಮ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಮಾಡಿ ಕೆಳಗಡೆ ಬನ್ನಿ. ಅಲ್ಲಿ 13ನೇ ಕಂತು ಕಾಲಮ್ನಲ್ಲಿ ನೋಡಿ, ಅದು ಇಲ್ಲ, 12ನೇ ಕಂತಲ್ಲಿ ಇದೆ. ಬಟ್ ಏನಂದರೆ, ಮೊದಲೇ ಸ್ಟಾರ್ಟಿಂಗಲ್ಲಿ ಒಂದು ಕಂತು ಸ್ಕಿಪ್ ಆಗಿದೆ. ಅದರಿಂದ ಅದು ಈಗ ಬಂದಿರೋದು 13ನೇ ಕಂತೆ. ಅಲ್ಲಿ ಬ್ಯಾಂಕು ಲಾಸ್ಟ್ ಅಕೌಂಟ್ ನಂಬರು, ಡೇಟು, UTI ನಂಬರ್ ಎಲ್ಲ ಸಿಗುತ್ತೆ. ಕನ್ಫರ್ಮ್ ಮಾಡ್ಕೊಳ್ಳಿ. ಕೆಲವರಿಗೆ ಬಂದಿರೋಲ್ಲ 13ನೇ ಕಂತು, ಯಾಕೆ, ಏನು ಸಮಸ್ಯೆ, ಏನು ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನೀವು ನಿಮ್ಮ ಸ್ಟೇಟಸ್ ನೋಡಿ ಸ್ಕ್ರೀನ್ಶಾಟ್ ಕಳಿಸಿ, ಅದ್ರ ಬೇಸಿನ ಮೇಲೆ ಸೊಲ್ಯೂಷನ್ ಹೇಳ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಮೊಬೈಲ್ ನಂಬರ್ ಹಾಕಿದಾಗ ಓಪನ್ ಆಗ್ತಿಲ್ಲ, ಬೇರೆಯವ್ರ ಹೆಸರು ಬರ್ತಿದೆ ಅಂದರೆ, ನೆಕ್ಸ್ಟ್ ವೀಡಿಯೋದಲ್ಲಿ ಆಧಾರ್ ನಂಬರ್ ಹಾಕಿ ಹೇಗೆ ನೋಡೋದು ಅಂತ ವೀಡಿಯೋ ಮಾಡಿ ಕಳಿಸ್ತೀನಿ. ಥ್ಯಾಂಕ್ ಯು.